ಸೊ ಹೇ ಗೈಸ್, ಇವತ್ತು ನಾವು ಬನ್ನಿ ರಾಯರ ಮನೆಯನ್ನು ತೋರಿಸ್ತೀವಿ ನಿಮಗೆ. ಸೊ ಹೇ ಗೈಸ್, ಇವತ್ತು ನಾವು ಮಂತ್ರಾಲಯದಲ್ಲಿ ಇದ್ದೀವಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಗೈಸ್, ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸೊ ನಾವೀಗ ಕರೆಂಟ್ಲಿ ಹಾಸನಲ್ಲಿದ್ದೀವಿ. 3 ಗಂಟೆ ಬಸ್ಸಿಗೆ ಹೊರಟಿದ್ದೀವಿ. ನೋಡೋಣ ನಮಗೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಹೇಳ್ತೀನಿ. ಬಾಯ್. ಸೊ ಹೇ ಗೈಸ್, ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ನಾವು ನಿನ್ನೆ ನೈಟ್ ಹೊರಟಿದ್ದು, ಅದ್ರ ಬ್ಲಾಗ್ ಎಲ್ಲ ಹಾಕ್ತೀನಿ. ಸೊ ಬನ್ನಿ, ಮಂತ್ರಾಲಯ ತೋರಿಸ್ತೀನಿ. ದೇವ್ರ ದರ್ಶನ ಮಾಡೋಣ. ನಿಮಗೂ ಮಂತ್ರಾಲಯ ತೋರಿಸ್ತೀನಿ. ಮುಕುಂದನೇ ಸೊ ಗೈಸ್ ಬನ್ನಿ, ದೇವ್ರ ದರ್ಶನಕ್ಕೆ ಹೋಗೋಣ. ನಮ್ಮ ಕೌಂಟರ್ ಇದ್ದಾರೆ. ಸುಂದರ ವದನಾನೇ ನಂದಗೋಪನ ಕಂದ ಮಂದರೋದ್ಧಾರ ಆನಂದ. ಸೊ ಗೈಸ್ ಬನ್ನಿ, ದರ್ಶನಕ್ಕೆ ಹೋಗೋಣ. ರಮಣ ಇಂದು ಏನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸೊ ಗೈಸ್, ಇವತ್ತಂತೂ ಜನ ತುಂಬ ರಶ್ ಇದ್ದಾರೆ. ಯಾಕಂದರೆ ಇವತ್ತು ಹಾಲಿಡೇ, ಗುಡ್ ಫ್ರೈಡೇ ಬಂದಿದ್ವಿ. ಐ ಥಿಂಕ್ ನಾವು ಮಾತಾಡಿ ತಿಳಿಸಿಲ್ಲ ಅಂದ್ಕೊಳ್ತೀನಿ. ಸೊ ತುಂಬ ರಶ್ ಇದ್ದಾರೆ. ನೀವೇನೋ ಬರೋದಾದರೆ ನಾರ್ಮಲ್ ವೀಕ್ ಡೇಸಲ್ಲೇ ರಜೆ ಹಾಕ್ಕೊಂಡು ಬನ್ನಿ. ಈಗ ಹಾಲಿಡೇಸಲ್ಲೆಲ್ಲ ಬಂದರೆ ಭಯಂಕರ ರಶ್ಶು. ಈ ಸೆಕೆ ಬೇರೆ, ಹಿಂಸೆ. ಸಿಗೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಆನಂದರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಇಷ್ಟಪ್ರದಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ನಾವೀಗ ಪ್ರಸಾದಕ್ಕೆ ಹೋಗಿ ನಿಂತಿದ್ದೀವಿ. ಶ್ರೀರಾಘವೇಂದ್ರಾರ್ಯ 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 ಪಾಹಿ. ಸೊ ಗೈಸ್, ದರ್ಶನ ಎಲ್ಲ ಆಗೋಯ್ತು. ನೆಕ್ಸ್ಟು ಈಗ ಬೇರೆ ಸುಮಾರು ಪ್ಲೇಸಸ್ ಇದೆಯಂತೆ. ಬನ್ನಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ದ ನಿಮಗೂ ತೋರಿಸ್ತೀನಿ. ಅಲ್ಲಿವರೆಗೂ ಸಿಗೋಣ. ಬಾಯ್. ಸೊ ಗೈಸ್ ಬನ್ನಿ, ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಊಟದ ಜೊತೆ, ಏನೇನಾಗುತ್ತೆ ಎಲ್ಲ ನೋಡೋಣ. ಸೊ ಗೈಸ್, ನೀವೇನಾದರೂ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರೋದಾದರೆ ಅನ್ನಪೂರ್ಣ ಎಲ್ಲಿದೆ ಅಂದರೆ ದೇವಾಲಯದಿಂದ ರೈಟ್ ಸೈಡಿಗೆ ಒಂದು
ಪ್ಲೇಸ್ ಇದೆ ನೋಡಿ. ಸೊ ಆ ಕಡೆ ಇರುತ್ತೆ ಅನ್ನಪೂರ್ಣ ಅಂತ. ಸ್ವಲ್ಪ ದೂರ ಮುಂದೆ ಬರಬೇಕು, ಆಮೇಲೆ ಅಲ್ಲಿ ಬೋರ್ಡ್ ಕಾಣಿಸುತ್ತೆ. ಗೈಸ್ ನೋಡಿ, ಮಂತ್ರಾಲಯದ ಪ್ರಸಾದ. ಈಗ ಊಟ ಮಾಡೋಣ. ನೆಕ್ಸ್ಟ್ ಲೆವೆಲ್ ಪ್ರಸಾದ. ನಾವೆಲ್ಲೇ ಊಟ ಮಾಡಿದ್ರು ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಟೇಸ್ಟ್ ಇದ್ದ ಬೇರೆ ಯಾವುದು ಟೇಸ್ಟ್ ಇರಲ್ಲ ಅಲ್ವಾ? ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಸರಿ, ನಾನು actually ಊಟ ಮಾಡ್ಕೊಳ್ತೀನಿ. ಸಿಗೋಣ ಮುಂದಿನ ಶಾರ್ಟಲ್ಲಿ. ಸೊ ಗೈಸ್, ನಾವೀಗ ಬಂದಿದ್ದೀವಿ. ಸೊ ಗೈಸ್ ನೋಡಿ, ಇಲ್ಲಿ ನಾವು ಬಿಚ್ಚಾಲೆ ಅಂತ ಒಂದು ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ರಾಯರಿಗೆ ಬರಲು ಸುತ್ತ ಹೊರಳು ಕಲ್ಲು ಅಂತೆ. ಇದು ಖಾರ ರುಬ್ಬೋ ಕಲ್ಲಿದೆಯಲ್ಲ, ಆ ಟೈಪು. ಬನ್ನಿ, ಇಲ್ಲೇ ತುಂಗಭದ್ರಾ ನದಿ ಇದೆ, ತೋರಿಸ್ತೀನಿ ಬನ್ನಿ. ಸೊ ಹೇ ಗೈಸ್, ಇವತ್ತು ನಾವು ಬನ್ನಿ ರಾಯರ ಮನೆನ ತೋರಿಸ್ತೀವಿ ನಿಮಗೆ. ಬನ್ನಿ, ರಾಯರ ಮನೆನ ತೋರಿಸ್ತೀನಿ.
ಈಗ ನಾವು ಪಂಚಮುಖಿ ಪ್ರಾಣದೇವಾಯ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಒಳ್ಳೊಳ್ಳೆ ಸೀನ್ಸ್ ಇದೆ. ಈ ಪಂಚಮುಖಿ ಆಂಜನೇಯ ದೇವಸ್ಥಾನದ್ದು ಇತಿಹಾಸ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳವರು ಧ್ಯಾನಕ್ಕೆ ಅಂತ ಕೂತ್ಕೊಂಡಿರ್ಬೇಕಾದ್ರೆ ಆಂಜನೇಯ ಸ್ವಾಮಿ 5 ಅವತಾರಗಳಲ್ಲಿ ಅವರಿಗೆ ದರ್ಶನ ಕೊಟ್ಟಿರುವಂಥದ್ದು. ಸೊ ಅದಕ್ಕೆ ಆ ದೇವಸ್ಥಾನ ತುಂಬ ವಿಶೇಷ ಆಗಿದೆ.